ಹಾಯ್ ಆಲ್, ವೆಲ್ಕಮ್ ಟು ಸಿಂಪಲ್ ರೆಸಿಪೀಸ್ ಕಾರ್ನರ್. ಇವತ್ತು ಒಂದು ಕಾಬೂಲ್ ಕಡಲೆ ಉಸಲಿ ಹೇಗೆ ಮಾಡೋದು ಅಂತ ನಾವು ನೋಡೋಣ. ಅದಕ್ಕೆ ಅಂತ 1 ಲೋಟದಷ್ಟು ನಾನು ಕಾಬೂಲ್ ಕಡಲೆಕಾಳನ್ನ ತೊಗೊಂಡಿದ್ದೀನಿ. ಅದನ್ನು ಮುಳುಗೋಷ್ಟು ನೀರು ಹಾಕಿ ನಾನು ಅದನ್ನು 12 ಅವರ್ಸ್ ಸೋಕ್ ಮಾಡೋಕ್ಕಿಡ್ತೀನಿ. ಅದು ಚೆನ್ನಾಗಿ ಸೋಕ್ ಆಗಬೇಕು, ಗಟ್ಟಿ ಇರುತ್ತೆ. ಅದು ನೆನೆಸಿ ಮಾಡಿ ತಿಂದ್ರೇ ನಮಗೆ ಅದರ ಹೆಲ್ತ್ ಬೆನಿಫಿಟ್ಸು ಚೆನ್ನಾಗಿ ಸಿಕ್ಕೋದು. ನೆಕ್ಸ್ಟ್ ನಾನು ಈ ಉಸ್ಲಿಗೆ ಏನೇನು ಬೇಕು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾಬೂಲ್ ನೆನೆಸಿರೋದು, ಕಾಯಿ ತುರಿ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ, ನಿಂಬೆ ರಸ, ಉಪ್ಪು, ಅರಿಶಿಣ, ಎಣ್ಣೆ. ಒಂದು ಕುಕ್ಕರ್ ಸಹಾಯ ಇಟ್ಕೊಂಡು ನಾವು ನೆನೆಸಿರೋ ಕಾಳುಗಳನ್ನ ಚೆನ್ನಾಗಿ ವಾಶ್ ಮಾಡಬೇಕು. ಒಂದು 2-3 ಸತಿ ವಾಶ್ ಮಾಡಿ ಒಂದು ಕುಕ್ಕರಿಗೆ ಹಾಕ್ಕೊಂಡು ನಾನು ಅದಕ್ಕೆ ಒಂದು ಚಿಕ್ಕ ಲೋಟದಷ್ಟು ನೀರು ಹಾಕ್ತಿದ್ದೀನಿ. ಜಾಸ್ತಿ ಹಾಕಲ್ಲ ಫ್ರೆಂಡ್ಸ್. ಆ ಚಿಕ್ಕ ಲೋಟದಷ್ಟು ನೀರು ಹಾಕಿ ಇದನ್ನು ಕುಕ್ಕರ್ ಲಿಡ್ನ ನಾನು ಕ್ಲೋಸ್ ಮಾಡಿ ಒಂದು 3 ವಿಷಲ್ ತೆಗಿತೀನಿ. 3 ವಿಷಲ್ ಆದರೆ ಇದು ಸಾಕು, ಬೇಯುತ್ತೆ, ಚೆನ್ನಾಗಿ ಬೇಯುತ್ತೆ, ನೆಂದಿದೆ ಅಲ್ವಾ ಅದಕ್ಕೆ. ನೆಕ್ಸ್ಟ್ ಒಂದು ಜಾರ್ ತಗೊಂಡು ನಾನು 4-5 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ ಮತ್ತು 1 ಬಟ್ಲು ಕಾಯಿ ತುರಿ ಇತ್ತಲ್ಲ ಅದನ್ನು 3 ಹಾಕ್ಕೊಂಡು ನಾನು ತರ್ತರಿಯಾಗಿ ಒಂದು ಸತಿ ಮಿಕ್ಸಿಲಿ ರುಬ್ಕೋತೀನಿ. ಇದಕ್ಕೆ ಯಾವುದೇ ರೀತಿಯ ನೀರನ್ನ ಆ್ಯಡ್ ಮಾಡಲ್ಲ. ಶುಂಠಿ, ಮೆಣಸಿನ್ಕಾಯಿ, ಕಾಯಿ ತುರಿ ಹೊಂದ್ಕೊಳ್ಳಿ ಅಂತಷ್ಟೇ, ಇನ್ನೇನಕ್ಕೂ ಅಲ್ಲ. ನೆಕ್ಸ್ಟ್ ಇದನ್ನು ಸೈಡಿಗೆ ಎತ್ತಿಟ್ಕೊತೀನಿ. ಇಷ್ಟು ತುರಿ ಇದ್ದರೆ ಸಾಕು ನೋಡಿ, ಈ ರೀತಿ ಇದ್ದರೆ ಸಾಕಾಗುತ್ತೆ. ನೆಕ್ಸ್ಟ್ ಒಂದು ಬಾಣಲಿ ಇಟ್ಕೊಂಡು 1.5 ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. ಎಣ್ಣೆ ಕಾಯೋವರೆಗೂ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ್ಮೇಲೆ 1 ಸ್ಪೂನಷ್ಟು ನಾನು ಸಾಸಿವೆನ ಹಾಕೋತೀನಿ. 1 ಸ್ಪೂನ್ ಹಾಕ್ಬೋದು, ಅರ್ಧ ಸ್ಪೂನು, ನಿಮಗೆ ಹೇಗೆ ಅನಿಸುತ್ತೆ ಅಷ್ಟು. ನೆಕ್ಸ್ಟ್ ನಾನೊಂದು ಚಿಟಪಟ ಅನ್ನೋವರೆಗೂ ವೆಯ್ಟ್ ಮಾಡ್ತಿರ್ತೀನಿ. ಅಲ್ಲಿವರೆಗೂ ನೋಡಿ ಕುಕ್ಕರಲ್ಲಿ ಬೇಯಿಸಿದ್ನಲ್ಲ, ಇಷ್ಟು ಬೆಂದಿದೆ ನೋಡಿ, ಸಾಕಾಗುತ್ತೆ. ಈ ರೀತಿ ಇದ್ದರೆ ಕಾಳು ಬೆಂದಿದೆ ಅಂತಂದ್ಬಿಟ್ಟು. ನೆಕ್ಸ್ಟು ಸಾಸಿವೆ ಇಲ್ಲಿ ಚಿಟಪಟ ಅಂದಾಗಿದೆ. ಈಗ ನಾನು ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆನ ಹಾಕ್ತಾ ಇದ್ದೀನಿ. ನಾನು ಇದನ್ನೆಲ್ಲ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಏಕೆಂದರೆ ಯಾವುದು ಕೂಡ ಸೀದೋಗಬಾರ್ದು, ಎಲ್ಲ ಲೋ ಫ್ಲೇಮಲ್ಲೇ ಬೇಯಬೇಕು. ನೋಡಿ ಇದು ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ನೆಕ್ಸ್ಟ್ ಇದಕ್ಕೆ ನಾನು ಆಡಿಸಿರೋ ಮಿಶ್ರಣ ಇದೆಯಲ್ಲ ಅದನ್ನು ಇದಕ್ಕೆ ನಾನು ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಅದಕ್ಕೆ ಬೇಯಕ್ಕೆ ಬಿಡಬೇಕು. ಹಸಿ ಸ್ಮೆಲ್ಲೆಲ್ಲ ನೀಟಾಗಿ ಹೋಗಬೇಕು. ಅದಾದಮೇಲೆ ನಾನು ಇದಕ್ಕೆ ಬೇಯಿಸಿಟ್ಟಿರೋ ಕಾಳುಗಳನ್ನ ಹಾಕ್ಕೋತೀನಿ. ಹಾಕ್ಕೊಳ್ಬೇಕಾದ್ರೆ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಅದಕ್ಕೆ ಅರಿಶಿಣ, ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಉಪ್ಪು ಖಾರ ಎಲ್ಲ ಕೂಡ ಕಾಳಿಗೆ ಹಿಡಿಬೇಕು ಕರೆಕ್ಟಾಗಿ. ಇದಾದಮೇಲೆ ನಾನು ಇದಕ್ಕೆ ನಿಂಬೆ ರಸನ ಹಾಕೋತಾ ಇದ್ದೀನಿ. ಒಂದು 2-3 ಡ್ರಾಪ್ ಹಾಕೋತೀನಿ. ಜಾಸ್ತಿ ಹುಳಿ ತಿನ್ನೋರು ಇನ್ನು ಸ್ವಲ್ಪ ಹಾಕ್ಕೊಳ್ಳಿ, ಹುಳಿ ಇಷ್ಟ ಆದರೆ. ಓಕೆನಾ? ನಾನು ಇದಕ್ಕೆ 4-5 ಡ್ರಾಪ್ ಹಾಕ್ತಾಯಿದ್ದೀನಿ ಅಷ್ಟೇ. ಕಾಬೂಲ್ ಕಡಲೆಕಾಳನ್ನ ತಿನ್ನೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸು ತುಂಬಾ ಇದೆ. ನಮ್ಮ ಬೋನ್ ಹೆಲ್ತಿಗೆ ಇದು ಫೈಬರ್ ಆಗಲಿ, ಮೆಗ್ನೀಷಿಯಮ್ ಆಗಲಿ ಎಲ್ಲ ಇರೋದ್ರಿಂದ ಬೋನ್ ಹೆಲ್ತು ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ವಾರಕ್ಕೆ 2 ಸತಿನಾದರೂ ಈ ಥರ ಮಾಡಿಕೊಂಡು ಕೊಡೋದ್ರಿಂದ ಮಕ್ಕಳಿಗೆ, ವಯಸ್ಸಾದವ್ರಿಗೆ, ಮಧ್ಯಮ ವಯಸ್ಸಿನವ್ರಿಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಎಲ್ಲರೂ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಮನೆ ಅಡುಗೆಗೆ ಎಲ್ಲರೂ ಒಲುನ ಕೊಡಲೇಬೇಕು. ನೋಡಿ ನಮ್ಮ ಕಾಬೂಲ್ ಕಡಲೆ ಉಸ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಲಿಕ್ಕೆ, ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿತ್ತು. ಥ್ಯಾಂಕ್ ಯು ಫಾರ್ ವಿಡಿಯೋ ವಾಚಿಂಗ್. ಲೈಕ್, ಸಬ್ಸ್ಕ್ರೈಬ್, ಶೇರ್ ಮರಿಬೇಡಿ ಫ್ರೆಂಡ್ಸ್. ಬಾಯ್ ಬಾಯ್.